ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಅಲ್ಲ, ನನ್ಗೆ ಅರ್ಥ ಆಗದೆ ಇರೋದು, ಬಾಲಕೃಷ್ಣ ಅವರೇ, ಬಿಡದಿ ನಿಮ್ಮ ಸ್ವಕ್ಷೇತ್ರನೋ ಕುಮಾರಸ್ವಾಮಿ ಅವ್ರ ಕ್ಷೇತ್ರನೋ? ನೀವು ನಿಮ್ಮ ಕ್ಷೇತ್ರದ ಜನ ಅದು ಪರ ಇದ್ದಾರೋ ವಿರುದ್ಧ ಇದ್ದಾರೋ? ಪರ ಇರೋರು ನಿಮ್ಮ ವೋಟರ್ಸೇ, ವಿರುದ್ಧ ಇರೋರು ನಿಮ್ಮ ವೋಟರ್ಸೇ. ಪರ ಇರೋರ ಬಗ್ಗೆ ಎಷ್ಟು ಗಟ್ಟಿಯಾಗಿ ಧ್ವನಿ ಎತ್ತುತ್ತಾ ಇದ್ದೀರಿ, ವಿರೋಧ ಇರೋರ ಬಗ್ಗೆನೂ ನೀವು ಅಷ್ಟೇ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಬೇಕು. ಯಾಕೆ ಅಂದರೆ ನಿಮ್ಗೆ ಓಟ್ ಹಾಕಿರೋದು ಕೇವಲ ನೀವು ಹೇಳ್ದಂಗೆ ಕುಣಿಯೋರ್ಗಷ್ಟೇ ಅಲ್ಲ, ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡ್ತಾ ಇರೋರ ಪರವಾಗಿಯೂ ತಾವು ಮಾತಾಡಬೇಕಾಗುತ್ತೆ. ಬಿಡದಿಯಲ್ಲಿ ಒಂದು ಹುಲ್ಕಡ್ಡಿ ಏನಾದರೂ ಮುರಿದು ಬಿದ್ದರೂ ಅದಕ್ಕೆ ಕುಮಾರಸ್ವಾಮಿ ಅಂತ ಹೇಳ್ತಿರಲ್ಲ. ಅಂದರೆ ಯಾರು ನೊಂದವರು ಬೆಂದವರು ಇದ್ದಾರೆ ಅವ್ರ ಪರವಾಗಿ ಮಾತಾಡೋದೆಲ್ಲ ಕೃಪಾಪೋಷಿತ ನಾಟಕ ಮಂಡಳಿ. ಅಂದರೆ ಇಷ್ಟು ದಿನ ನೀವು ಕುಮಾರಸ್ವಾಮಿ ಅವ್ರ ಜೊತೆಗೆ ಇದ್ರಲ್ಲ, ಅವಾಗ ನೀವು ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿದ್ರಾ? ಕುಮಾರಸ್ವಾಮಿ ಅವರ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿದ್ರಾ? ಈಗ ಡಿ ಕೆ ಶಿವಕುಮಾರ್ ಅವರ ಕೃಪಾಪೋಷಿತ ನಾಟಕ ಮಂಡಳಿಗೆ ಶಿಫ್ಟ್ ಆಗಿದ್ದೀರಾ? ನಾಳೆ ಮಿನಿಸ್ಟ್ರು ಮಾಡಲಿಲ್ಲ ಅಂದರೆ ಇನ್ನೊಬ್ಬರು ಪಾರ್ಟಿಗೆ ಹೋಗ್ಬಿಡ್ತಾರೆ. ನೋ, ದಟ್ ಇಸ್ ನಾಟ್ ದಿ ಇಶ್ಯೂ. ಇಶ್ಯೂ ಈಸ್ ನಿಮ್ಮ ಕ್ಷೇತ್ರದಲ್ಲಿ ಒಂದು ಸಮಸ್ಯೆ ಎದುರಾಗಿದೆ. ಆ ಸಮಸ್ಯೆನ ನೀವು ಹೆಂಗೆ ಬಗೆಹರಿಸ್ತಾ ಇದ್ದೀರಿ? ನೀವು ಕೇವಲ ಜಮೀನು ಕೊಡೋರು ಪರ ಇದ್ದರೆ, ಜಮೀನು ಕೊಡದೇ ಇರೋರು ಪರ ಇನ್ಯಾರು ಇರ್ತಾರೆ ರೀ? ಕ್ಷೇತ್ರದ MLA ಆದರೆ ನೀವೇ ಇರಲಿಲ್ಲ ಅಂತಂದ್ರೆ ಇನ್ಯಾರ ಹತ್ರ ಹೋಗ್ಬೇಕು? ತಂದೆ ತಾಯಿಗಳು ಮಾತು ಕೇಳಲಿಲ್ಲ ಅಂದರೆ ಇನ್ಯಾರ ಹತ್ರ ಹೋಗ್ತಾರೆ ಮಕ್ಕಳು? ಒಬ್ಬ ಶಾಸಕ ಅಂದರೆ ಒಂದು ತಂದೆ ಇದ್ದ ಹಾಗೆ, ತಿಳ್ಕೊಳ್ಳಿ ಅದನ್ನ. ಜವಾಬ್ದಾರಿ ಮರೆತು ಮಾತಾಡೋದಲ್ಲ. ನಾನು ಹೇಳೋದು ಕೊಡ್ತಿದ್ದಾರಾ ಕೊಡ್ತಿಲ್ವೋ, ದಟ್ ಇಸ್ ನಾಟ್ ದಿ ಇಶ್ಯೂ. ಎಷ್ಟು ಸಾರ್ವಜನಿಕ ಸಭೆಗಳನ್ನು ಮಾಡಿದ್ದೀರಾ ನೀವು? ಯಾರ್ಯಾರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ಎಷ್ಟು ಸಲ ಕರೆದು ಅವ್ರು ಮನವೊಲಿಸಿದ್ರೆ ಹೇಳಿ? ಎಷ್ಟು ಸಲ ಕರೆದಿದ್ದೀರಿ ನೀವು? ಏನೊಂದು 20 ಸಲ ಕರೆದಿದ್ದೀರಾ? 2-3 ಸಲ ಮೀಟಿಂಗ್ ಮಾಡಿದ ತಕ್ಷಣ ನಿಮ್ಮ ಜವಾಬ್ದಾರಿ ಕಳೆದೋಯ್ತಾ? ನಿಮ್ಮ ಜವಾಬ್ದಾರಿ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಎಷ್ಟು ಸರಿ ಸಾರ್ವಜನಿಕ ಸಭೆಗಳನ್ನು ಮಾಡಿದ್ರ? ಮೊನ್ನೆ ಒಂದು ಚಂದಕ್ಕೆ ಸಭೆ ಮಾಡಿದ್ರಿ, ಆಯಿತು ಕರ್ಕೊಂಡು ಹೋಗ್ತೀನಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅಂತ ಹೇಳಿದ್ರಲ್ಲ, ಕರ್ಕೊಂಡು ಹೋದ್ರ ನೀವು? ಜನ ಕಾಯ್ಕೊಂಡಿದ್ದಾರೆ ನಮ್ಮ ಶಾಸಕರು ಕರ್ಕೊಂಡು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ ಅಂತ. ಯಾರೊಬ್ಬರಾದರೂ ನೀವು ಬೆಂಗಳೂರಿನ ಶಾಸಕರಾಗಿರಲಿ ಅಥವಾ ಗೌರವಾನ್ವಿತ ಈ ಸರ್ಕಾರದ ಸಚಿವರುಗಳಾಗಲಿ ಯಾರೇ ಆಗಲಿ ಹೋರಾಟ ಮಾಡ್ತಾ ಇರುವಂಥ ಸ್ಥಳಕ್ಕೆ ಹೋಗ್ಬಿಟ್ಟು ನಿಮ್ದೇನ್ರಿ ಅಹವಾಲು, ನಿಮ್ದೇನ್ರಿ ಮನವಿ ಹೇಳ್ರಿ ನೋಡೋಣ. ವಯಾ ಮೀಡಿಯಾ ನಾವು ಮಧ್ಯಸ್ಥಿಕೆ ವಹಿಸಿ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಏನೋ ಒಂದು ಮಾಡೋಣ ಅಂತ ಎಷ್ಟು ಜನ ಹೋಗಿದ್ದೀರಾ ನೀವು? ನಿಮ್ಗೆ ಜವಾಬ್ದಾರಿ ಇಲ್ಲ? ಜವಾಬ್ದಾರಿ ಇದೆಯಾ ಇಲ್ವಾ ಒಂದು ಸರ್ಕಾರಕ್ಕೆ? ಇದೇ ಕಬ್ಬಿನ ಹೋರಾಟಗಾರರು ಕಬ್ಬಿನ ದರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಹೋರಾಟ ಮಾಡುವಾಗ ಎಷ್ಟು ಜನ ಸಚಿವರು ಬಂದ್ರಿ ಮಧ್ಯಸ್ಥಿಕೆ ವಹಿಸೋದಕ್ಕೆ? ಯಾಕೆ? ಬಿಡದಿಯಲ್ಲಿರುವಂಥ ಜನ ರೈತರಲ್ವೇ? ಏನೂ ಮಾಡಲ್ಲ. ದಬ್ಬಾಳಿಕೆಯ ಮಾತುಗಳು, ಕೃಪಾಪೋಷಿತ ನಾಟಕ ಮಂಡಳಿ ಅಂತೆ. ಒಬ್ಬ ಹೆಣ್ಣುಮಗಳು ತನ್ನ ಹೊಲವನ್ನು ಉಳಿಸ್ಕೊಳ್ಳೋದಕ್ಕೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ ರೀ, ಇಟ್ಸ್ ಓಕೆ, ನನಗೆ ಬೇಲ್ ಬೇಡ ಅಂತ ಹೇಳ್ತಿರುವಾಗ ಕೃಪಾಪೋಷಿತ ನಾಟಕ. ಕುಮಾರಸ್ವಾಮಿ ಬರ್ತಾರಾ ಅಂತಂದ್ರೆ ಹೆದರಿಸ್ತೀರಾ ರೈತರನ್ನ, ಕೇಸ್ಗಳನ್ನ ಹಾಕಿ? ರೊಚ್ಚಿಗೆ ಎದ್ದಿದ್ದಾರೆ ಜನ. ಕುಮಾರಸ್ವಾಮಿನೂ ಬೇಡ, ಬಾಲಕೃಷ್ಣನೂ ಬೇಡ, ಯಾರು ಬೇಡ ನೀವುಗಳು ಅಂತ ರೈತರನ್ನ ಒಡೆದು ಮಾತಾಡ್ತಾ ಇರೋದು. ಐ ಆಮ್ ವೆರಿ ಅಪ್ಸೆಟ್ ವಿತ್ ಬಾಲಕೃಷ್ಣ ಅವರು. ಯಾಕೆ ಅಂತಂದ್ರೆ ಅವರು ಆ ಕ್ಷೇತ್ರದ ಶಾಸಕರು. ನೀವೇ ಆ ಕ್ಷೇತ್ರದ ಜನರಿಗೆ ಎಲ್ಲವೂ ಕೂಡ ನೀವೇ ಅವ್ರನ್ನ ಅನಾಥರ ಥರ ಬಿಟ್ಬಿಟ್ರೆ ಇನ್ನೆಲ್ಲ ಹೋಗ್ತಾರೆ ಅವರು? ನೀವು ನೋಡಲ್ಲ, ನೋಡೋರ್ಗೂ ಬಿಡಲ್ಲ. ನೀವು ಹೇಳ್ದಂಗೆ ನಡಿಬೇಕು. ಏನು ನೀವು ಬೇಲಿಂದ ಉದುರ್ಬಿಟ್ಟಿದ್ದಾರೆ ನೋಡಿ, ದೇವರಿಂದ ಡೈರೆಕ್ಟಾಗಿ ನಾವೆಲ್ಲ ಬೀದಿಯಲ್ಲಿ ಬಿದ್ದವರು. ಈ ದಾರ್ಷ್ಟ್ಯ ಒಳ್ಳೆಯದಲ್ಲ. ರಾಜಕೀಯವಾಗಿ ಇನ್ನೂ ನೀವು ಭಾಳ ಎತ್ತರಕ್ಕೆ ಬೆಳಿಬೇಕು ಬಾಲಕೃಷ್ಣ ಅವರೇ. ನೀವು ಏನು ಅಂತ ನನಗೆ ಗೊತ್ತು, ನೀವು ಒಂದು ಹೃದಯವಂತಿಕೆ ಇರುವಂತಹ ಮನುಷ್ಯ. ಬಟ್ ಓನ್ಲಿ ಬಿಕಾಸ್ ಆಫ್ ನನಗೇನೋ ಸರ್ಕಾರದಲ್ಲಿ ಕಿರೀಟ ಕೊಟ್ಬಿಡ್ತಾರೆ ಅಂತ ನೀವು ನಿಮ್ಮ ಕ್ಷೇತ್ರದ ಜನರನ್ನ ಎದುರಾಕೊಳ್ಳೋದು ಒಳ್ಳೆಯದಲ್ಲ. ಕಾನೂನು ಆಮೇಲೆ, ಕಾನೂನು ಏನು ಹೇಳುತ್ತೆ, ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಕಾಯ್ದೆಗಳು ಏನು ಹೇಳುತ್ತೆ, ಓಕೆ, ಫೇರ್ ಇನಫ್. ಇದೇ ಕಾಯ್ದೆ ಕಾನೂನುಗಳು ಮಾನವೀಯತೆಗಿಂತ ಹೆಚ್ಚಲ್ಲ. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDSನ ವಕ್ತಾರರಾದಂಥ ಉಮೇಶ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದಂಥ ದಿಲೀಪ್ ಕುಣಿಗಲ್ ಅವರಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು UT ಫರ್ಜಾನಾ ಅವರು ಕಾಂಗ್ರೆಸ್ ವಕ್ತಾರರಿದ್ದಾರೆ. ಮೇಡಮ್, ತಮಗೂ ಸ್ವಾಗತ. ಅದೇ ರೀತಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್, ತಮಗೂ ಸ್ವಾಗತ. ಓಕೆ, ಇನ್ನು ಬಿಡದಿಯಿಂದ ಕೂಡ ನಮಗೆ ಝೂಮ್ ಲೈವ್ಗೆ ಜಾಯಿನ್ ಆಗ್ತಾರೆ ಸ್ವಲ್ಪ ಹೊತ್ತಿನಲ್ಲಿ. ಸರ್, ಬಸವರಾಜ್ ಇಟ್ನಾಳ್ ಸರ್, ಹೇಳಿ, ನಾನು ಹೇಳಿದ್ರಲ್ಲಿ ತಪ್ಪಿದೆಯಾ? ನೀವು ಎಷ್ಟು ಸಾರ್ವಜನಿಕ ಸಭೆಗಳನ್ನು ಕರೆದು ಒಬ್ಬರಾದರೂ ಸಚಿವರು ಅಥವಾ ಯಾರು ಮಧ್ಯಸ್ಥಿಕೆಗೆ ನಿಮ್ಗೆ ಬೇಡ? ಕುಮಾರಸ್ವಾಮಿ, ಫರ್ಗೆಟ್ ಕುಮಾರಸ್ವಾಮಿ, ವಿಜಯೇಂದ್ರ ಅವ್ರು, ಬಡಿ ವಿರೋಧ ಪಕ್ಷದವರು, ನೀವು ಆಡಳಿತ ಪಕ್ಷದ ಸಚಿವರುಗಳು ಅಥವಾ ಯಾರಾದರೂ ಒಬ್ರು ಒಂದು ಮಧ್ಯಸ್ಥಿಕೆ ವಹಿಸ್ಬೇಕಲ್ಲ ಸರ್? ಒಂದಿಷ್ಟಾದ್ರೂ ಹೋಗಿ ಮಾತಾಡ್ಬೇಕಲ್ಲ ಸರ್? ಸೌಜನ್ಯಕ್ಕಾದ್ರೂ ಮನೆ ವಿಧಾನಸೌಧಕ್ಕೆ 5 ಜನ ಕರ್ಕ ಬನ್ನಿ, ಅಲ್ಲಿ ಸರ್ಕಾರಕ್ಕೆ ಬಂದ್ಬಿಟ್ಟು ಒಂದು 5 ಜನ ಯಾರಾದರೂ ಒಬ್ರು ಅಲ್ಲ, ಆ ಕ್ಷೇತ್ರ ಶಾಸಕರ ಮೊದಲ ಜವಾಬ್ದಾರಿ ಅಲ್ವಾ ಅದು? ಅವ್ರು ಹೋಗಿ ಮಾತಾಡಿಸ್ಬೇಕು. ನೀವು ಅಲ್ಲಿ ಚಳವಳಿಗಾರ ಎಲ್ಲರನ್ನೂ ಮಾತಾಡಿಸ್ಬೇಡಿ, ಭೂ ಮಾಲೀಕರನ್ನ ಮಾತಾಡಿಸಿ ಸಾಕಲ್ವಾ?
ಮುಖ್ಯವಾಗಿ ವ್ಯಾಜ್ಯ ಇರೋದು ಎಲ್ಲಿ, ವ್ಯತ್ಯಾಸ ಆಗಿರೋದು ಎಲ್ಲಿ? ಸರ್ಕಾರ ಮತ್ತು ಭೂಮಾಲೀಕರ ಮಧ್ಯೆ. ಅವ್ರ ಹತ್ರ ಮಾತಾಡಿ ನೀವು. ಅಲ್ಲಿ ಮಾತಾಡಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಒಂದು ರೈತ ಚಳವಳಿ ಆಯಿತು, ಅಲ್ಲಿ ಚಳವಳಿ ಆಯಿತು ಅಂತ ಬೇರೆ ಬೇರೆ ಪಕ್ಷಗಳು ಮಾತಾಡೋಕ್ಕೆ ಶುರು ಮಾಡಿದ್ವು. ಸರಿ, ಅವ್ರು ಹೇಳೋದೆಲ್ಲ ಏನು ಭಾಗಶಃ ನಿಜ ಕೂಡ. ಯಾಕಂದರೆ ರಾಜಕೀಯ ಪಕ್ಷ ತಮ್ಮ ರಾಜಕೀಯವನ್ನು ಮಾಡ್ತವೆ. ಯಾರೂ ಇಲ್ಲಿ ರಾಜಕೀಯಕ್ಕೆ ಹೊರತಾಗಿ ಯಾರೂ ಮಾತಾಡೋದೇ ಇಲ್ಲ. ಕುಮಾರಸ್ವಾಮಿ ಅವರು ರಾಜಕೀಯ ಮಾಡ್ತಾರೆ, BJP ಅವ್ರು ರಾಜಕೀಯ ಮಾಡ್ತದೆ, ಕಾಂಗ್ರೆಸ್ ತನ್ನ ರಾಜಕೀಯ ಮಾಡ್ತದೆ. ಆದರೆ ಮುಖ್ಯವಾಗಿ ಇಲ್ಲಿರುವ ರೂಟ್ ಕಾಸ್ ಏನು, ಸಮಸ್ಯೆ ಏನು ಬೇರು ಮಟ್ಟದಲ್ಲಿ? ರೈತ ಅಂದರೆ ಎಲ್ಲ ರೈತ, ಇಡೀ ರೈತ ಸಮುದಾಯ ಅಲ್ಲ, ಭೂಮಾಲೀಕ, ಅಲ್ಲಿ ಭೂ ಹಿಡುವಳಿದಾರ ಮತ್ತು ಸರ್ಕಾರ. ಈ ಎರಡು ಪಕ್ಷಗಳ ಮಧ್ಯೆ ಮಾತುಕತೆ ಯಾಕಿಷ್ಟು ಕಷ್ಟ ಆಗಿದೆ? ಯಾಕೆ ಸರ್ಕಾರ ಅಲಕ್ಷ್ಯ ಮಾಡ್ತಾ ಇದೆ? ಅಷ್ಟನ್ನು ಮಾಡಿಬಿಟ್ರೆ ಮುಗೀತು. ಯಾವ ಭೂಮಾಲೀಕ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದ ಜೊತೆಯಲ್ಲಾಗಲಿ ಯೋಜನೆಯಾಗಲಿ ಒಂದು ಮಟ್ಟದವರೆಗೂ ವಿರೋಧ ಮಾಡ್ತಾರೆ, ಆದರೆ ತೀರಾ ಹಠಕ್ಕೆ ಬೀಳೋದಿಲ್ಲ. ಏನೋ ಕೆಲವು ಅವರ ಕನ್ಸರ್ನ್ ಇರ್ತವೆ, ಅವರ ಏನೋ ಭೀತಿ ಇರ್ತದೆ, ಅವರೇನೋ ಕಾಳಜಿಗಳಿರ್ತವೆ. ಅವುಗಳನ್ನೆಲ್ಲ ನೀವು ಕೇಳಿಸ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ದೊರಕಿಸಿಬಿಟ್ರೆ ಯೋಜನೆ ಆಗುತ್ತೆ. ಯೋಜನೆ ಆಗಲೇಬೇಕು ಅಂತ ಎಲ್ಲ ಪಕ್ಷಗಳು ಈಗಾಗಲೇ ಸೈನ್ ಹಾಕಿದವಲ್ಲ. 2006ರಿಂದ ಇಲ್ಲಿವರೆಗೂ ಯಾವ್ಯಾವ ಪಕ್ಷಗಳು ಸರ್ಕಾರದಲ್ಲಿ ಇದ್ವು, ಕುಮಾರಸ್ವಾಮಿ, BJP, ಸದಾನಂದ ಗೌಡ, ಯಡಿಯೂರಪ್ಪ, ಬೊಮ್ಮಾಯಿ, ಎಲ್ಲರೂ ಕೂಡ, ಸಿದ್ದರಾಮಯ್ಯ, ಎಲ್ಲರೂ ಕೂಡ ಅದಕ್ಕೆ ಸೈನ್ ಆಗಿದೆ. ಈಗ